ದಿವಸ ದೆಹಲಿನಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡಿದೆ ಪಾರ್ಲಿಮೆಂಟಿನ ಹತ್ತಿರ. ನಿನ್ನೆ ಭಾಗವಹಿಸಿರ್ತಕ್ಕಂಥ ಸಿಜೆಪಿಯ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಕಮ್ಯುನಿಸ್ಟ್ ಪಾರ್ಟಿಯ ಲೆಫ್ಟ್ ಸಂಘಟನೆಗಳ, ಎಡಪಂಥೀಯ ಅನೇಕ ಸಂಘಟನೆಗಳ, SP ಮತ್ತು ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯ ಕಾರ್ಯಕರ್ತರು ಸಿಜೆಪಿ ಜೊತೆಯಲ್ಲಿ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಕ್ಕೆ, ರೈತರು ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ವಿರೋಧವನ್ನು ಮಾಡೋದಿಲ್ಲ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಸಂಘಟನೆಯ ಅವರ ಹಕ್ಕು ಇದೆ. ABVPಯಿಂದ ನಾವು ಕೂಡ ಈ ಹಿಂದೆ ಹೋರಾಟ ಮಾಡಿದ್ದೇವೆ. ಆದರೆ ನಿನ್ನೆ ಮಾಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಪಾರ್ಲಿಮೆಂಟ್ಗೆ ಕಲ್ಲುಗಳು ಎಲ್ಲಿಂದ ಬಂದವು? ಪಾರ್ಲಿಮೆಂಟ್ಗೆ ಕಲ್ಲಿಂದ ಹೊಡೆದಿದ್ದಾರೆ. 150ಕ್ಕಿಂತ ಹೆಚ್ಚು ಜನ ಪೊಲೀಸರಿಗೆ ಏಟಾಗಿದೆ. ಅನೇಕ ಜನ ಪೊಲೀಸರು ಹಾಸ್ಪಿಟಲ್ ಸೇರ್ಕೊಂಡಿದ್ದಾರೆ. ಆ ದೃಶ್ಯಗಳನ್ನು ನಾವು ನೋಡ್ತೀವಿ. ಪೊಲೀಸರಿಗೆ ಹೆಂಗ್ ಓಡಿಸ್ಕೊಂಡೋಗಿ ಹೊಡಿತಾ ಇದ್ದಾರೆ. ಇದು ಬಹುಶಃ ಇದನ್ನು ವಿದ್ಯಾರ್ಥಿಗಳು ಮಾಡ್ತಾರ? ನಾನು ನಿನ್ನೆ ನೋಡಿದೆ, ಎಡಪಂಥೀಯ ಸಂಘಟನೆಗಳು SFI ಇದೆ, AISC ಐಸಾ ಇದೆ, JNUನಲ್ಲಿ ಇದ್ದಂಥ ಎಲ್ಲ ಲೆಫ್ಟಿಸ್ಟ್ ಆರ್ಗನೈಸೇಷನ್ AIDSO ಸೇರಿದಂತೆ ತುಕಡೆ ಗ್ಯಾಂಗ್, ಪಾಕಿಸ್ತಾನ್ ಜಿಂದಾಬಾದ್, ಆಮೇಲೆ ಭಾರತದ ವಿರುದ್ಧ ಘೋಷಣೆ ಕೂಗ್ತಾ ಇರ್ತಕ್ಕಂಥ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಕ್ಕಂಥ, ಕಾಶ್ಮೀರ್ ಕೋ ಸ್ವತಂತ್ರ ಚಾಹಿಯೆ, ಕಾಶ್ಮೀರ ಸ್ವತಂತ್ರವಾಗಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ನಿನ್ನೆ ಭಾಗವಹಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ, ಬಹಳಷ್ಟು ಜನ ಪೊಲೀಸರು ಹಾಸ್ಪಿಟಲೈಸ್ಡ್ ಆಗಿರ್ತಕ್ಕಂಥ ನ್ಯೂಸ್ ಇದೆ. ಅಷ್ಟಾದಾಗ್ಯೂ ಕೂಡ ಕೇಂದ್ರ ಸರ್ಕಾರ JP ನಡ್ಡಾ ಅವರನ್ನ, ಹೋರಾಟಗಾರರನ್ನ ಕರೆದು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಏನು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ರು ಅವರನ್ನ ಕರೆದು ಮಾತಾಡಿದ್ದಾರೆ. ಆದರೂ ಕೂಡ ಹೋರಾಟವನ್ನ ಅವರು ನಿಲ್ಲಿಸಿಲ್ಲ. ಹೋರಾಟ ಮಾಡಲಿ, ಹೋರಾಟ ಮಾಡೋದಕ್ಕೆ ಯಾವುದೇ ವಿರೋಧ ಇಲ್ಲ ನಮ್ಮದು. ಆದರೆ ಅಟ್ ವಾಟ್ ಕಾಸ್ಟ್? ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ರು, ಪಾರ್ಲಿಮೆಂಟ್ ಒಳಗಡೆ ನುಗ್ಗೋದಕ್ಕೆ ಬಂದಿದ್ರು. ಅನೇಕ ಪೊಲೀಸ್ ಜೀಪ್ಗಳನ್ನು ಉರುಳಿಸಿದ್ದಾರೆ, ಪಲ್ಟಾಯಿಸಿದ್ದಾರೆ. ಇಷ್ಟೆಲ್ಲದರ ಹಿಂಸಾಚಾರದ ಮಧ್ಯದಲ್ಲೂ ಕೂಡ ಕೇಂದ್ರ ಸರ್ಕಾರ ಕರೆದು ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಎಲ್ಲ ಮಾಡಿದೆ. ಆದರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಸ್, ಕ್ವಶನ್ ಪೇಪರ್ ಔಟ್ ಆಗೋದು ತಪ್ಪು. ಇದು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕ್ವಶನ್ ಪೇಪರ್ ಔಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಪರವಾಗಿಲ್ಲ. ನೀಟ್ ಕ್ವಶನ್ ಪೇಪರ್ ಔಟ್ ಆಗಿದ್ದರ ಹಿನ್ನೆಲೆಯಲ್ಲಿ 8 ಜನ ಕೀ ಪಿನ್ಗಳನ್ನು ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಕಳಿಸಿದೆ. ರಾಜಸ್ಥಾನ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಯಾರು ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ರು, ಯಾರು ಕಿಂಗ್ ಪಿನ್ಗಳಿದ್ರು, ಅವರನ್ನ ಹಿಡಿದು ಒಳಗಡೆ ಕಳಿಸಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಆದರೂ ಕೂಡ ಹೋರಾಟವನ್ನು ಮಾಡ್ತಿದ್ದ. ಎಕ್ಸಾಮ್ ಮಾಡ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ಅನ್ನ ಮತ್ತೊಂದು ಸಾರಿ ಮರುಪರೀಕ್ಷೆಯನ್ನ ನಡೆಸ್ತು. ಒಂದು ಘಟನೆ ನಡೀಲಿಲ್ಲ, ಯಶಸ್ವಿಯಾಗಿ ನಡೆಸ್ತು. ಅದು 38 ಗಂಟೆಗಳ ಕಾಲ ಟೀಚರ್ಸ್ನ ಒಳಗಡೆ ಇಟ್ಟು, ಮೊಬೈಲ್ಗಳನ್ನು ಸಂಪೂರ್ಣವಾಗಿ ಹೊರಗಡೆ ಇಟ್ಟು, ಮೊಬೈಲ್ಗಳೆಲ್ಲವನ್ನು ಕೂಡ ಎಕ್ಸಾಮಿನೇಷನ್ ಹಾಲ್ಗೆ ಮೊಬೈಲೇ ಇಲ್ಲ.
ಮತ್ತು ಏನು ಮಾಡ್ತು, ಮೇಲನ್ನು ಕೂಡ ಬಂದ್ ಮಾಡ್ತು. ಆಮೇಲೆ ಈ ಥರ ಕ್ವಶನ್ ಪೇಪರ್ನ ಎಲ್ಲೆಲ್ಲಿಂದ ಯಾವ್ಯಾವ ಮೂಲಕ ಕಳಿಸ್ಬೋದು ಅವೆಲ್ಲ ನೆಟ್ವರ್ಕ್ಗಳನ್ನು ಕೂಡ ಬಂದ್ ಮಾಡಿ ಯಶಸ್ವಿಯಾಗಿ ಎಕ್ಸಾಮಿನೇಷನನ್ನು ಮಾಡ್ತು ಕೇಂದ್ರ ಸರ್ಕಾರ, ಧರ್ಮೇಂದ್ರ ಪ್ರಧಾನ್ ಅವರು. ಆದರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದರೆ ಇವ್ರದ್ದು ಬೇರೆನೇ ಉದ್ದೇಶ ಇದೆ, ಬೇರೆದೇ ಷಡ್ಯಂತ್ರ ಇದೆ. ಅದರ ಒಳಗಡೆ SFI, ADSO, ಐಸಾ, ಆಮೇಲೆ ತುಕಡೆ ಗ್ಯಾಂಗ್ಗಳು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಇವತ್ತೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಎಲ್ಲ ನಾಯಕರು ನಿನ್ನೆ ವೇದಿಕೆ ಮೇಲೆ ಇದ್ರು. ಕೇಜ್ರಿವಾಲ್ ಅಂಡ್ ಗ್ಯಾಂಗ್, ನಮ್ಮ ಕರ್ನಾಟಕ ರಾಜ್ಯದ ಆಕ್ಟರ್ ಪ್ರಕಾಶ್ ರಾಜ್ ಅವರು ಕೂಡ ಭಾಗವಹಿಸಿದ್ರು. ಇವ್ರ ಉದ್ದೇಶಗಳೇನು ನಮಗೇನು ಗೊತ್ತಾಗಲ್ವಾ? ಇವರೇನು ಮೋದಿಗೆ ಯಾವತ್ತಾರು ಜೈ ಅಂದಿದ್ರ? ಭಾರತ್ ಮಾತಾ ಕಿ ಜೈ ಅಂತ ಯಾವತ್ತಾರು ಘೋಷಣೆಗೆ ಹೋಗಿದ್ರ? 370ನೇ ವಿಧಿ ರದ್ದಾಗಬೇಕು ಅಂತ ಇವ್ರು ಯಾವತ್ತಾರು ಪ್ರತಿಭಟನೆ ಮಾಡಿದ್ರ? ಈ ಎಲ್ಲ ತುಕಡೆ ಗ್ಯಾಂಗ್ಗಳು ಸೇರಿ ನಿನ್ನೆ ಪಾರ್ಲಿಮೆಂಟ್ನ ಒಳಗಡೆ ನುಗ್ಗಬೇಕು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಏನು ಎಳೆದಿದ್ರು. ಪೊಲೀಸರ ಕಾರ್ಯಾಚರಣೆಯಿಂದ ಪಾರ್ಲಿಮೆಂಟ್ ಮೇಲೆ ಆಗ್ತಕ್ಕಂಥ ಅಟ್ಯಾಕ್ ಅನ್ನು ತಪ್ಪಿಸಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಧರ್ಮೇಂದ್ರ ಪ್ರಧಾನ್ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆಗೆ ನಾನು ಹೇಳ್ತೀನಿ, ಕ್ವಶನ್ ಪೇಪರ್ ಇದೇ ಮೊದಲನೇ ಬಾರಿ ಔಟ್ ಆಗಿದೆಯಾ? ಇಲ್ಲ. ಕ್ವಶನ್ ಪೇಪರ್ ಔಟ್ ಆಗಬಾರ್ದು. ಪ್ರಾಮಾಣಿಕವಾಗಿ ಪರೀಕ್ಷೆಗಳು ನಡಿಬೇಕು. ಬರೀ NDA ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? BJP ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? ಇಲ್ಲ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದೆಷ್ಟು ಕ್ವಶನ್ ಪೇಪರ್ ಔಟ್ ಆಗಿತ್ತು? ಮಾಡಿದ್ರ ಪ್ರತಿಭಟನೆ? ಉದಾಹರಣೆಗೆ ಹೇಳ್ತೀನಿ, 2006ರಲ್ಲಿ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮೆಡಿಕಲ್ ಸೈನ್ಸಸ್, MBBS ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ 2006ರಲ್ಲಿ ಕ್ವಶನ್ ಪೇಪರ್ ಔಟ್ ಆಯಿತು. 2011ರಲ್ಲಿ ಆಲ್ ಇಂಡಿಯಾ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ AEEE ಕ್ವಶನ್ ಪೇಪರ್ ಔಟ್ ಆಯಿತು. 2012ರಲ್ಲಿ ಏಮ್ಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮತ್ತೆ ಔಟ್ ಆಯಿತು. 2006ರಲ್ಲಿ ನಂತರ ಮತ್ತೆ 2012ರಲ್ಲಿ ಏಮ್ಸ್ನ ಕ್ವಶನ್ ಪೇಪರ್ ಔಟ್ ಆಯಿತು. 2012ರಲ್ಲಿ TNPSC ಗ್ರೂಪ್ ಸೆಕೆಂಡ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಔಟ್ ಆಯಿತು. 2012ರಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಗ್ರೂಪ್ D ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಔಟ್ ಆಯಿತು. 2012ರಲ್ಲಿ ಅಣ್ಣಾ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಔಟ್ ಆಯಿತು. 2012ರಲ್ಲಿ ಜಮ್ಮು ಕಾಶ್ಮೀರ್ ಕಾಮನ್ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಔಟ್ ಆಯಿತು. 2014ರಲ್ಲಿ ಉತ್ತರ ಪ್ರದೇಶ್ ಕಂಬೈನ್ಡ್ ಪ್ರೀ ಮೆಡಿಕಲ್ ಟೆಸ್ಟ್ UP CPMT ಟೆಸ್ಟ್ನ ಕ್ವಶನ್ ಪೇಪರ್ ಔಟ್ ಆಯಿತು. ಇಷ್ಟೆಲ್ಲ ಕ್ವಶನ್ ಪೇಪರ್ಗಳು ಔಟ್ ಆದ್ವಲ್ಲ, ಎಲ್ಲೋ ಇದ್ರು ಇವೆಲ್ಲ ಲೆಫ್ಟ್ ಆರ್ಗನೈಸೇಷನ್ಸು, ತುಕಡೆ ಗ್ಯಾಂಗ್ಗಳು ಎಲ್ಲೋದ್ರು? ಈಗ ಪ್ರತಿಭಟನೆ ಮಾಡೋದ್ರ ಬಗ್ಗೆ ನನ್ನ ವಿರೋಧ ಇಲ್ಲ, ಪ್ರತಿಭಟನೆಯನ್ನು ಮಾಡಿ. ಆದರೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಪಾರ್ಲಿಮೆಂಟ್ಗೆ ನುಗ್ಗೋದು, ಅದರೊಳಗಡೆ ವಿದ್ಯಾರ್ಥಿಗಳಿಗಿಂತ ಬೇರೆಯವ್ರದ್ದೇ ಸಂಖ್ಯೆ ಜಾಸ್ತಿ ಇತ್ತು ನಿನ್ನೆ ಪ್ರತಿಭಟನೆಯಲ್ಲಿ. ಅನೇಕ ಜನ ಬೇರೆ ಬೇರೆ ವೇಷಗಳಿಂದ ಬಂದು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೆಲ್ಲದರ ತನಿಖೆ ಆಗಬೇಕು. ಕೇಂದ್ರ ಸರ್ಕಾರ ಏನ್ ಮಾಡಿದೆ ವಿದ್ಯಾರ್ಥಿಗಳಿಗೆ? UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಇದ್ದಂಥ ಮೆಡಿಕಲ್ ಸೀಟ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 51,348. ಇವತ್ತೆಷ್ಟಾಗಿದೆ ಮೆಡಿಕಲ್ ಸೀಟ್ಸು? NDA ಗೌರ್ಮೆಂಟ್ ಬಂದ ಮೇಲೆ, ಮೋದಿಯವರು ಬಂದ ಮೇಲೆ ಡಬಲ್ಗಿಂತ ಜಾಸ್ತಿ, 1,36,939. ಅಂದರೆ ಕಾಂಗ್ರೆಸ್ ಇದ್ದಾಗ, UPA ಇದ್ದಾಗ 51,348, ಈಗ 1,36,939. ಅಂದರೆ 85,000 ಸೀಟ್ ಹೆಚ್ಚಾಗಿದೆ. ಸ್ವಾಗತ ಮಾಡಿದ್ದೀರಾ? ತುಕಡೆಗೆ ಅಂಗಳು ಸ್ವಾಗತ ಮಾಡಿದಾರಾ? ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ? PG ಸೀಟ್ಗಳು, ಮೆಡಿಕಲ್ PG, MD MS
31,185 ಸೀಟ್ ಇದ್ವು UPA ಗೌರ್ಮೆಂಟ್ ಇದ್ದಾಗ. ಈಗ 1,01,700ಕ್ಕಿಂತ ಹೆಚ್ಚು, ಅಂದರೆ 70,000ಕ್ಕಿಂತ ಹೆಚ್ಚು ಮೆಡಿಕಲ್ ಸೀಟ್ಸ್, PG ಮತ್ತು MD MS ಸೀಟ್ಗಳು ಹೆಚ್ಚಾಗಿದ್ದಾವೆ. ವೈದ್ಯಕೀಯ ಕಾಲೇಜುಗಳು, ಮೆಡಿಕಲ್ ಕಾಲೇಜಸ್ ಮುಂಚೆ ಎಷ್ಟಿತ್ತು? 387 ಮೆಡಿಕಲ್ ಕಾಲೇಜಸ್ ಇತ್ತು UPA ಗೌರ್ಮೆಂಟ್ ಇದ್ದಾಗ. ಈಗ 780 ಮೆಡಿಕಲ್ ಕಾಲೇಜುಗಳು ಹೆಚ್ಚಾಗಿದ್ದಾವೆ, ಅಂದ್ರೆ 390 ಮೆಡಿಕಲ್ ಕಾಲೇಜುಗಳು ಹೆಚ್ಚಾಗಿದ್ದಾವೆ. ಹೀಗೆ ಮೆಡಿಕಲ್ ಸೀಟ್ಗಳು 167% ಹೆಚ್ಚಾಗಿದೆ. ಆಮೇಲೆ ಹೀಗೆ ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳ ಸಲುವಾಗಿ, ವಿದ್ಯಾರ್ಥಿಗಳಿಗೆ ಜಾಬ್ ಸಿಗ್ತಕ್ಕಂಥದ್ದಿರ್ಬೋದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದಿರ್ಬೋದು, ಈ ರೀತಿ ನೂತನ ಶಿಕ್ಷಣ ನೀತಿಯನ್ನು ಜಾರಿ ತೆಗೆದುಕೊಂಡು ಬಂದು ಹೊಸ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ NEP ಅನ್ನು ತೆಗೆದುಕೊಂಡು ಬಂದ್ವಿ. ಅದಕ್ಕೂ ಕೂಡ ಈ UPNವರು, ಲೆಫ್ಟ್ ಗ್ಯಾಂಗ್ನವರು, ಲೆಫ್ಟ್ ಆರ್ಗನೈಸೇಷನ್ಸ್ನವರು, ಈ ತುಕಡೆ ಗ್ಯಾಂಗ್ಗಳು NEPಯನ್ನು ವಿರೋಧ ಮಾಡಿದರು. ಅಂದರೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಏನೇ ಮಾಡಿದ್ರು ಕೂಡ ಈ UPA ಅಂಡ್ ಅಲೈಡ್ ಆರ್ಗನೈಸೇಷನ್ಸ್, ಈ ಇಂಡಿ ಒಕ್ಕೂಟ, ಈ SP ಕಮ್ಯುನಿಸ್ಟ್ ಆರ್ಗನೈಸೇಷನ್ಸ್, ಆಮೇಲೆ ಕೇಜ್ರಿವಾಲ್, ನರೇಂದ್ರ ಮೋದಿಜಿಯವ್ರನ್ನ ವಿರೋಧ ಮಾಡದೇ ಇವ್ರದ್ದು ಏಕೈಕವಾಗಿರ್ತಕ್ಕಂಥ ಉದ್ದೇಶ. ಆದ್ರಿಂದ ನಿನ್ನೆ ಮಾಡಿರ್ತಕ್ಕಂಥದ್ದು ಹೋರಾಟ ಏನಿದೆ, ಅದು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಈ ಲೆಫ್ಟ್ ಆರ್ಗನೈಸೇಷನ್ಸ್, ತುಕಡೆ ಗ್ಯಾಂಗ್ಗಳು ಮಾಡಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ನಿನ್ನೆ ಆಗಿರ್ತಕ್ಕಂಥ ಏನು ಪೊಲೀಸರ ಮೇಲೆ ಹಲ್ಲೆ ಇರ್ಬೋದು, ಪಾರ್ಲಿಮೆಂಟ್ ಮೇಲೆ ಕಲ್ಲು ಎಸೆದಿರ್ತಕ್ಕಂಥದ್ದಿರ್ಬೋದು, ವಾಹನಗಳ ಮೇಲೆ ಆಗಿರ್ತಕ್ಕಂಥ ಏನು ಧಕ್ಕೆಗಳಿರ್ಬೋದು, ಇವೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ಈ ನಿನ್ನೆ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಬೇರೆ ಬೇರೆ ಸಂಘಟನೆಗಳು ಏನು ಬಂದು ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಧಿಕ್ಕಾರಕ್ಕೆ ಹೋಗಿರ್ತಕ್ಕಂಥದ್ದಿರ್ಬೋದು, ಭಾರತಕ್ಕೆ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದಿರ್ಬೋದು, ಶ್ರೀರಾಮನ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದಿರ್ಬೋದು, ಸೀತಾಮಾತೆ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದಿರ್ಬೋದು. ನಿನ್ನೆ ನೀಟ್ ಬಗ್ಗೆ ತಾನೇ ಇದ್ದಿದ್ದು ಹೋರಾಟ. ಯಾಕೆ ಶ್ರೀರಾಮನ ಬಗ್ಗೆ ಧಿಕ್ಕಾರಕ್ಕೆ ಹೋಗಿದ್ರು? ನಿನ್ನೆ ನೀಟ್ ಬಗ್ಗೆ ತಾನೇ ಹೋರಾಟ ಇದ್ದಿದ್ದು. ಯಾಕೆ ಭಾರತದ ವಿರುದ್ಧ ಘೋಷಣೆಗೆ ಹೋಗಿದ್ರು? ಕಾಶ್ಮೀರದ ವಿರುದ್ಧ ಘೋಷಣೆಗೆ ಹೋಗಿದ್ರು? ನಿನ್ನೆ ಮಾಡಿರ್ತಕ್ಕಂಥ ಹೋರಾಟ ಈ ದೇಶ ವಿರೋಧಿಗಳು ಮಾಡಿರ್ತಕ್ಕಂಥ ಹೋರಾಟ ಆಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಈ ಒಂದು 3 ವರ್ಷದಲ್ಲಿ ಸುಮಾರು 8 ಕ್ವಶನ್ ಪೇಪರ್, ಅದು ಏಮ್ಸ್ ಬಗ್ಗೆ ಇರ್ಬೋದು, AEEE ಇರ್ಬೋದು, AIEEE ಬಗ್ಗೆ ಇರಬಹುದು, ಈ ಥರ ಆಲ್ ಇಂಡಿಯಾ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಇರ್ಬೋದು, ಈ ಥರ ಕ್ವಶನ್ ಪೇಪರ್ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಸಾರಿ ಕ್ವಶನ್ ಪೇಪರ್ ಔಟ್ ಆಗಿದೆ ಅನ್ನೋವಂಥದ್ರ ಬಗ್ಗೆ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆನೂ ಕೂಡ ಈ ತುಕಡೆ ಗ್ಯಾಂಗ್ಗಳು, ಈ SFI, ರಾಹುಲ್ ಗಾಂಧಿ, ಆಮೇಲೆ ಕೇಜ್ರಿವಾಲ್, ಆಮೇಲೆ ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ಕೂಡ, ಈ ಪ್ರಕಾಶ್ ರಾಜ್, ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಲಿ. ನಿಮಗೇನಾದ್ರು ನೈತಿಕತೆ ಇದ್ದರೆ ಇದ್ರ ಬಗ್ಗೆನೂ ಕೂಡ ಪ್ರತಿಭಟನೆಯನ್ನು ಮಾಡಿ. ನಾನು ಇನ್ನೂ ಹೇಳೋದಕ್ಕೆ ಬಯಸ್ತೇನೆ, ಹೊಸ ಶಿಕ್ಷಣ ನೀತಿ ಬಗ್ಗೆನೂ ಕೂಡ ನೀವು ವಿರೋಧ ಮಾಡಿದ್ರಿ. ಆದರೆ ಎಲ್ಲ ಶಿಕ್ಷಣ ತಜ್ಞರು ಕೂಡ ಅದನ್ನು ಸ್ವಾಗತ ಮಾಡಿದರು. ಭಾಳಷ್ಟು ಯೂನಿವರ್ಸಿಟಿಗಳು ಅದನ್ನು ಸ್ವಾಗತ ಮಾಡಿದರು. ಆದರೆ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿತು. ಈಗ ಮೆಡಿಕಲ್ ಸೀಟ್ಸ್ ಹೆಂಗೆ ಹೆಚ್ಚಾಗಿದ್ದಾವೆ? ನಮ್ಮ NDA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಾನು ಹೇಳ್ತೀನಿ, MBBS ಸೀಟ್ಸು 51,348 MBBS ಸೀಟ್ಸ್ ಇತ್ತು. ಈಗ
1,36,939 ಅಂದರೆ ಹತ್ತತ್ರ ಡಬಲ್ಗಿಂತ ಹೆಚ್ಚು. PG ಮೆಡಿಕಲ್ ಸೀಟು 31,185 ಇದ್ದು ಈಗ 1,01,700. ಆಮೇಲೆ ವೈದ್ಯಕೀಯ ಕಾಲೇಜುಗಳು 387 ಮೆಡಿಕಲ್ ಕಾಲೇಜ್ ಇದ್ದವು, 780 ಮೆಡಿಕಲ್ ಕಾಲೇಜ್ ಇದ್ದಾವೆ. ಹೀಗೆ IIT ಇರ್ಬೋದು, IIM ಇರ್ಬೋದು, IISc ಇರ್ಬೋದು, ಈಗ ಡಬಲ್ ಆಗಿದ್ದಾವೆ ಎಲ್ಲವೂ ಕೂಡ. ಇವುಗಳ ಬಗ್ಗೆ ಯಾಕೆ ಚಕಾರ ಎತ್ತಲ್ಲ? ಇದ್ರ ಬಗ್ಗೆನೂ ಕೂಡ ಮಾತಾಡಬೇಕು ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ತುಕಡೆ ಗ್ಯಾಂಗ್ಗಳು ಈ ಅಂಕಿಅಂಶಗಳ ಬಗ್ಗೆನೂ ಕೂಡ ಗಮನಿಸಬೇಕು ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೆಡಿಕಲ್ ಸೀಟು ಮತ್ತು ಮೆಡಿಕಲ್ ಸೀಟ್ ಹೆಂಗೆ ಹೆಚ್ಚಾಗಿದ್ದಾರೆ ಮತ್ತು UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಹೆಂಗೆ ಔಟ್ ಆಗಿತ್ತು, ಅದ್ರ ಬಗ್ಗೆ ಈ ತುಕಡೆ ಗ್ಯಾಂಗ್ಗಳು ಯಾಕೆ ಹೋರಾಟ ಮಾಡಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತು ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.